ಭಾರತ ಸಂವಿಧಾನ ಅಂಗೀಕರಿಸಿಕೊಂಡು 75ನೇ ವರ್ಷದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ. ಹೌದು, ಇಂದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಸವಣೂರಿನ ಮುತಿಲ್ ತಲಾಬ್ ನಾಕಾದಲ್ಲಿ ಬೆಳಗ್ಗೆ ಸುಮಾರು 11:30ಕ್ಕೆ ಸಂವಿಧಾನ ಜಾಗೃತಿ ಜಾಥಾ ಶಬ್ದ ಚಿತ್ರವಾಹನಕ್ಕೆ ಮಾನ್ಯ ದಂಡಾಧಿಕಾರಿಗಳಾದಂತಹ ಕೆಎನ್ ಭರತರಾಜ್ ಮತ್ತು ಪುರಸಭೆಯ ಮುಖ್ಯ ಅಧಿಕಾರಿಗಳಾದ ಶ್ರೀಮತಿ ರೇಣುಕಾ ದೇಸಾಯಿ ಅವರು ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳು ಸೇರಿಕೊಂಡು ಪೂಜೆಯನ್ನ ಸಲ್ಲಿಸಿ ಅದ್ದೂರಿಯಾಗಿ ಬೈಕ್ ರ್ಯಾಲಿ ಮುಖಾಂತರ ಚಾಲನೆಯನ್ನ ಕೊಟ್ಟರು. ನಂತರ ಬೈಕ್ ರ್ಯಾಲಿ ಮುಖಾಂತರ ಡಾಕ್ಟರ್ ವಿಕ್ರು ಗೋಕಾಕ್ ವೃತ್ತಕ್ಕೆ ತೆರಳಿ ಡಾಕ್ಟರ್ ವಿಕ್ರು ಗೋಕಾಕ್ ವೃತ್ತಕ್ಕೆ ಮಾಲಾರ್ಪಣೆ ಸಲ್ಲಿಸಿ ಸರ್ಕಾರಿ ಬಾಲಕಿಯ ಪ್ರೌಢಶಾಲೆ ಸವಣೂರು ಇವರಿಂದ ಸಂಸ್ಕೃತಿ ಕಾರ್ಯಕ್ರಮವನ್ನ ಹಾಗೂ ಕುಂಭಮೇಳ ಕಾರ್ಯಕ್ರಮದ ಮುಖಾಂತರ ಮೆರವಣಿಗೆಯನ್ನ ನಡೆಸಲಾಯಿತು. ಡಾಕ್ಟರ್ ಬಿಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತಕ್ಕೆ ತೆರಳಿ ಅಂಬೇಡ್ಕರ್ ಅವರ ವೃತ್ತಕ್ಕೆ ಪೂಜೆಯನ್ನ ಸಲ್ಲಿಸಿ ವಿದ್ಯಾಭಾರತಿ ಪ್ರೌಢಶಾಲೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಭಕ್ತಿಗೀತೆಯನ್ನ ಹಾಡಿ ಕುಣಿದು ಕುಪ್ಪಳಿಸಿದರು. ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರದಿಂದ ಶುಕ್ರವಾರ ಪೇಟೆ ಮತ್ತು ಭರಮಲಿಂಗೇಶ್ವರ ಸರ್ಕಲ್ಗೆ ತೆರಳಿ ಲಾಟೇಶ್ವರ ಪ್ರೌಢಶಾಲಾ ಸವಣೂರು ಮತ್ತು ಬಿಸಿಎಂ ಹಾಸ್ಟೆಲಿನ ವಿದ್ಯಾರ್ಥಿಯಿಂದ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಎಂಬ ಹಾಡಿಗೆ ಕುಣಿದು ಕುಪ್ಪಳಿಸಿದರು. ನಂತರ ಸೆಂಪಿಗೆ ಗಣೇಶಗುಡಿ ಮುಂಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಮೂಹ ನೃತ್ಯವನ್ನು ಹಮ್ಮಿಕೊಂಡಿದ್ರು. ಅಲ್ಲದೆ ಡಾಕ್ಟರ್ ವಿಕ್ರು ಗೋಕಾಕ್ ಭವನಕ್ಕೆ ತೆರಳಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ರಾಷ್ಟ್ರಪಿತಾಮಹ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಪೂಜೆಯ ಕಾರ್ಯಕ್ರಮವನ್ನು ಕೈಗೊಳ್ಳಲಾಯಿತು. ನಾಡಗೀತೆ ಕಾರ್ಯಕ್ರಮ ಐಎಂಎಸ್ಎ ಉರ್ದು ಪ್ರೌಢಶಾಲೆ ವಿದ್ಯಾರ್ಥಿ ಸವಣೂರು ಇವರಿಂದ ನಡೆಯಿತು. ಸಂವಿಧಾನ ಪೀಠಕ್ಕೆ ಹಾಡನ್ನ ಶ್ರೀ ವೀರಭದ್ರೇಶ್ವರ ಕಲಾತಂಡ ಹುಲಿಕಪ್ಪಿ ಇವರಿಂದ ನಡೆಸಲಾಯಿತು. ಸ್ವಾಗತ ಕಾರ್ಯಕ್ರಮವನ್ನು ಶ್ರೀಮತಿ ಉಮಾ ಕೆಎಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇವರಿಂದ ನಡೆಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಭರತ್ ರಾಜ್ ಕೆಎನ್ ಸವಣೂರು ತಾಲೂಕು ದಂಡಾಧಿಕಾರಿಗಳು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿಚಯವನ್ನ ಮತ್ತು ಸಂವಿಧಾನದ ಪರಿಚಯ ಮಾಡಿದಂತಹ ಮಹಾನ್ ನಾಯಕರ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ರು. ಸಂವಿಧಾನದ ಮಹತ್ವದ ಕುರಿತು ಉಪನ್ಯಾಸಕರಾದ ಶ್ರೀ ಶಂಭು ಲಿಂಗ ಅನ್ನನವರ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇವರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಚಾರ ವಿಚಾರಗಳ ಸಮಾನತೆ, ಏಕತೆ, ಭಾವೈಕ್ಯತೆಯ ಬಗ್ಗೆ ತಿಳಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಯುಎಂಪಿಎಸ್ ಉರ್ದು ಶಾಲಾ ವಿದ್ಯಾರ್ಥಿಯಿಂದ ಸಮೂಹ ನೃತ್ಯವನ್ನ ಮಾಡಲಾಯಿತು. ವಂದನಾರ್ಪಣೆ ಮತ್ತು ಕಾರ್ಯಕ್ರಮ ನಿರ್ವಹಣೆ ನಾಗರಾಜ ಬಂಡಿವಟರ್ ಸಿಆರ್ಪಿ ಸವಣೂರು ಇವರಿಂದ ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಾಧಿಕಾರಿಗಳು ಮತ್ತು ಎಲ್ಲಾ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಉಪಸ್ಥಿತಿಯಲ್ಲಿ ಇದ್ದರು. ಮುನ್ನಾ ಗೌಡ್ಕೇರಿ, ಜೀವನದ ನೆರಳು ನ್ಯೂಸ್, ಸವಣೂರು. ಈ ಹೊತ್ತಿನ ಸುದ್ದಿ, ಹೆಚ್ಚಿನ ಸುದ್ದಿಗಳಿಗಾಗಿ ಜೀವನದ ನೆರಳು ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಒಂದ್ ಸ್ವಲ್ಪ ಸೈಡ್ ನಿಂತ್ರ ಎಲ್ಲಾರ್ದು ಬರ್ತೈತಿ. ಜೈ
ಹಾಗೂ ಭಾರತದ ಭಾಗ್ಯವಿಧಾತ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರಧಾನಿಸುತ್ತಾ ಈ 75ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ನಾವೆಲ್ಲ ಇವತ್ತು ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇವೆ. ಪ್ರತಿ ಊರು ಪ್ರತಿ ಹಳ್ಳಿಗೂ ಹೋಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಸವಣೂರು ತಾಲೂಕಿನಲ್ಲಿ ಇವತ್ತು ನಗರದಲ್ಲಿ ಅತ್ಯಂತ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ಜರುಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಮುದಾಯದ ಬಂಧುಗಳಿಗೆ ಮೊಟ್ಟಮೊದಲವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ತಮ್ಮ ಬಲಗೈಯನ್ನು ಮುನ್ನಿಟ್ಟು ಈ ಸಂವಿಧಾನ ಪೀಠಿಕೆಯಲ್ಲಿ ಪಾಲ್ಗೊಳ್ಳಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ. ಭಾರತ ಸಂವಿಧಾನ ಪೀಠಿಕೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರನ್ನು ರೂಪಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿ
ಅತ್ಯಂತ ಜಾಗೃತತೆಯಿಂದ ಪರಿಶೀಲಿಸಿದ ಪ್ರಮಾಣಗಳಿಂದ ಸಮಯಕ್ಕೆ ಸರಿಯಾಗಿ ತಲುಪಿಸಿ ನಾವೆಲ್ಲರನ್ನ ಮನವೊಲಿಸಿದಂತಹ ದೀಪಾವಳಿಗಳ ಸಾಧಿಸಿದ ನಮ್ಮ ತಲೆಮಾರಿನ ಸಮೂಹಗಳ ನಮ್ಮನ್ನು ಸಂವಿಧಾನ ಕಾರ್ಯಕ್ರಮವನ್ನ ಈ ದಿವಸ ಸವಣೂರು ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾದ ತಹಶೀಲ್ದಾರ್ ಸರ್ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರಿಗೆ ಅಮ್ಮನಿಗೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ಪ್ರತಿ ಹಳ್ಳಿಗೂ ಸಂವಿಧಾನದ ಅರಿವನ್ನು ಮೂಡಿಸುವುದಕ್ಕಾಗಿ ಹಾಗೂ ಯುವ ಪೀಳಿಗೆಗೆ ಹಾಗೂ ಅದರ ಮಹತ್ವವನ್ನು ಅದರ ಅಂಶವನ್ನು ಅದರ ತತ್ವವನ್ನು ಬೋಧಿಸುವುದಕ್ಕಾಗಿ ಈ ಪ್ರಯತ್ನವನ್ನು ನಡೆಸಿದೆ. ಈ ಸಂವಿಧಾನವು ಸುಮಾರು 2 ವರ್ಷ 11 ತಿಂಗಳು 12 ದಿವಸ ತಗೊಂಡಿತ್ತು ರಚಿಸಲಿಕ್ಕೆ. ಇದರ ಸಂವಿಧಾನದ ಪಿತಾಮಹನೇ ಡಾಕ್ಟರ್ BR ಅಂಬೇಡ್ಕರ್. ಯಾಕಂದ್ರೆ ಇವರು ಮಾಡಿದ ಸಾಧನೆ ಅಂತಿದ್ದಲ್ಲ. ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ತು, ಆದ್ರೆ ಸ್ವಾತಂತ್ರ್ಯದ ನಂತರ ಹೇಗಿರಬೇಕು, ಆಡಳಿತ ಹೇಗಿರಬೇಕು ಅಂತ ಅದೊಂದು ದೊಡ್ಡ ಪ್ರಶ್ನೆ ಆಗಿತ್ತು. ಕತ್ತಲಿನಿಂದ ಬೆಳಕಿಗೆ ಬಂದ್ವಿ. ಆ ಬೆಳಕಿನಲ್ಲಿ ಯಾವ ದಾರಿಯಲ್ಲಿ ನಡೀಬೇಕು, ಹೇಗೆ ನಡೀಬೇಕು ಎಂಬುದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ತೋರಿಸಿಕೊಟ್ಟಿದ್ರು. ಅವರು ಕೂಡ ಅವ್ರ ಬಾಲ್ಯದಲ್ಲಿ ಹಾಗೂ ನಾವು ಓದುತ್ತೇವೆ, ಅವ್ರು ತುಂಬಾ ಕಷ್ಟಪಟ್ಟು ದೀಪದ ಕೆಳಗೆ ಎಲ್ಲ ಕೂತ್ಕೊಂಡು ಓದಿದ್ರು ಅಂತ. ಆದ್ರೆ ಅವರು ಮುಂದೆ ಒಂದು ದಿನ ಇಡೀ ದೇಶಕ್ಕೆ ದೀಪವನ್ನು ತೋರಿಸುತ್ತಾರೆ ಅಂತಂದು ಯಾರು ನಾವು ಅನ್ಕೊಂಡಿರ್ಲಿಕ್ಕಿಲ್ಲ. ಅಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅವರು ದೇಶದ ಬುನಾದಿಯನ್ನೇ ಸೃಷ್ಟಿಸಿದ್ದಾರೆ. ಸ್ವಾತಂತ್ರ್ಯವು ಸಿಕ್ಕು, ಕೆಂಪು ಕೋಟೆ ಮೇಲೆ ನಾವು ಬಾವುಟವನ್ನು ಹಾರಿಸಿದೆವು. ಆದರೆ ಆ ಕೋಟೆಯನ್ನು ಸುಭದ್ರವಾಗಿ ಇಳಿಸಲು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆ ಅದಕ್ಕೆ ಅತ್ಯಂತ ಮಹತ್ವದ್ದು. ಯಾಕಂದ್ರೆ ಆ ಕೋಟೆಯನ್ನು ಸುಭದ್ರವಾಗಿ ಜಿಲ್ಲಾ ಪಂಚಾಯತ್ ಹಾವೇರಿ, ಸಮಾಜ ಕಲ್ಯಾಣ ಇಲಾಖೆ ಹಾವೇರಿ ಹಾಗೂ ತಾಲೂಕು ಆಡಳಿತ ಇವರ ಸಹಯೋಗದಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ನಮಗೆಲ್ಲರಿಗೂ ಚಿರಮನಸ್ಸಿನಲ್ಲಿ ಇರತಕ್ಕಂಥ ಒಂದು ಸೂದಿನ ಸಂವಿಧಾನದ ಜಾಗೃತಿ ಕುರಿತು ಒಂದು ವಿಶೇಷವಾಗಿರುವ ಜಾಥಾ ಕಾರ್ಯಕ್ರಮ. ಈ ಒಂದು ಜಾಥಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಶೀರ್ವಾದ ಹಾಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಯಾಕೆ ಅಂತಂದ್ರೆ ಸಂವಿಧಾನ ಅನ್ನೋದು ಒಂದು ಕಾನೂನು. ಸಂವಿಧಾನ ಅಂತಕ್ಕಂಥದ್ದು ಕಾನೂನು. ಇದು ನಾವು ಫಂಡಮೆಂಟಲ್ ಲಾ ಅಂತ ಕರಿತೀವಿ, ಅಂದ್ರೆ ಮೂಲಭೂತ ಕಾನೂನು ಅಂತ ಕರಿತೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕಡೆ ಹೇಳ್ತಾರೆ, ಸಂವಿಧಾನ ಕೇವಲ ಕಾನೂನು ಕಟ್ಟಳೆ ಕಡತವಲ್ಲ, ಇದು ಜೀವನದ ವಾಹನ, ಸಂವಿಧಾನದ ಚೈತನ್ಯ, ಈ ಯುಗದ ಚೈತನ್ಯವೇ ಆಗಿದೆ ಅಂತ ಡಾಕ್ಟರ್ BR ಅಂಬೇಡ್ಕರ್ ಮಾತನ್ನು ನಾವು ಇಲ್ಲಿ ನೆನಪಿಸಿಕೊಂಡಾಗ ನನಗೆ ಅನಿಸುತ್ತೆ ಇಡೀ ವಿಶ್ವದಲ್ಲಿ ಒಂದು ಮಾದರಿ ಬಹುಶಃ